ಕರ್ನಾಟಕದ ಚಿನ್ನದ ರಸ್ತೆಯ ಫೋಟೋ. ಕರ್ನಾಟಕದಲ್ಲಿ ಮಳೆಗಾಲ ಬೆನ್ನಲ್ಲೇ ಬೆಂಗಳೂರು ಸೇರಿದಂತೆ ಎಲ್ಲ ಭಾಗದಲ್ಲಿ ರಸ್ತೆ ಗುಂಡಿಗಳು ಬಾಯ್ತಿರುತ್ತಾ ಇವೆ. ಇನ್ನು ಬೆಂಗಳೂರಿನಲ್ಲಂತೂ ವಿಪರೀತ ರಸ್ತೆ ಗುಂಡಿಗಳು ನಿರ್ಮಾಣ ಆಗ್ತಾ ಇದೆ. ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ನಿರ್ಮಾಣ ಆಗ್ತಿರುವಂಥ ರಸ್ತೆ ಗುಂಡಿಗಳಿಂದ ಜನ ಹೈರಾಣ ಆಗ್ತಾ ಇದ್ದಾರೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ನಗರದ ರಸ್ತೆಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ರಸ್ತೆನ ನೋಡಿರುವಂಥ ಜನ ಗುಂಡಿಯಲ್ಲಿ ರಸ್ತೆಯೋ ಅಥವಾ ರಸ್ತೆಯಲ್ಲಿ ಗುಂಡಿಯೋ ಅಂತ ಹೇಳೋದಕ್ಕೆ ಬದಲಾಗಿ ಇದೇನಾ ಚಿನ್ನದ ರೋಡ್ ಅಂತ ಕೇಳ್ತಾ ಇದ್ದಾರೆ. ಸೊ 2024 ಕೊನೆಯಲ್ಲಿ ರಿಲೀಸ್ ಆದಂಥ ಮ್ಯಾಕ್ಸ್ ಸಿನಿಮಾ ಸೂಪರ್ ಹಿಟ್ ಆಯಿತು. ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದು ವಿಜಯ್ ಕಾರ್ತಿಕೇಯ ಅವರು. ಈ ಸಿನಿಮಾ ಯಶಸ್ಸು ಕಂಡಿತು. ಈಗ ಇದೇ ನಿರ್ದೇಶಕನ ಜೊತೆ ಬಾದಶಾ ಕಿಚ್ಚ ಸುದೀಪ್ ಅವರು ಅಭಿನಯ ಚಕ್ರವರ್ತಿ ಮತ್ತೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಸತ್ಯ ಜ್ಯೋತಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ. ಟಿ.ಜಿ. ತ್ಯಾಗರಾಜನ್ ಅವರು ಈ ಚಿತ್ರದ ನಿರ್ಮಾಪಕರು. ಜನರ ಆಕ್ರೋಶ ಕೆಂಗಣಿಗೆ ಗುರಿಯಾದಂಥ ರಶ್ಮಿಕಾ ಮಂದಣ್ಣ ಅವರು ಕೊಡವ ಸಮುದಾಯದಿಂದ ಚಿತ್ರರಂಗಕ್ಕೆ ಬಂದವಳು ನಾನೊಬ್ಬಳೇ ಎಂದು ಹೇಳಿದಂಥ ಹೇಳಿಕೆಗೆ ತೀವ್ರ ಟೀಕೆ ವ್ಯಕ್ತವಾಗ್ತಾ ಇದೆ. ಹೇಮಾ ಅವರಂತಹ ಹಲವು ಖ್ಯಾತ ಕಲಾವಿದರು ಕೊಡವ ಸಮುದಾಯಕ್ಕೆ ಸೇರಿದವರು ಎಂಬುದನ್ನು ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಸೊ ಈ ಹೇಳಿಕೆಯಿಂದ ಅವರು ಮತ್ತೊಮ್ಮೆ ಸಾರ್ವಜನಿಕರ ಆಕ್ರೋಶಕ್ಕೆ ಟೀಕೆಯಾಗಿದ್ದಾರೆ. ಸರ್ಕಾರಿ ಖಾಸಗಿ ಕಾಲೇಜುಗಳಿಗೆ ಶೆಡ್ಡು ಹೊಡೆದ ಸರ್ಕಾರಿ ಪದವಿ ಕಾಲೇಜು ಕ್ಯಾಂಪಸ್ ಸಂದರ್ಶನದಲ್ಲಿ 2,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಹೆಚ್ಚಾವು. ಒಂದು ಕಡೆ ಕಾಲೇಜಿನಲ್ಲಿ ಕಂಪ್ಯೂಟರ್ ಶಿಕ್ಷಣ, ಇನ್ನೊಂದೆಡೆ ಮನದಲ್ಲಿ ಹತ್ತಾರು ಕನಸು, ಕೈಯಲ್ಲಿ ಬ್ಯಾಗ್ ಹಿಡಿದುಕೊಂಡು ಬಸ್ ಏರ್ತಾ ಇರುವಂಥ ವಿದ್ಯಾರ್ಥಿಗಳು, ಕಾಲೇಜು ಸಿಬ್ಬಂದಿಯಿಂದ ಸಂಭ್ರಮದ ಬೀಳ್ಕೊಡುಗೆ ಇದೆಲ್ಲ ಕಂಡುಬಂದಿದ್ದು ಬಾಗಲಕೋಟೆ ಸರ್ಕಾರಿ ಪದವಿ ಕಾಲೇಜಿನಲ್ಲಿ. ಬಾಗಲಕೋಟೆ ಸರ್ಕಾರಿ ಪದವಿ ಕಾಲೇಜು ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗ್ತಾ ಇದೆ. ಇನ್ನು ಯಾವುದೇ ಖಾಸಗಿ ಕಾಲೇಜಿಗೂ ಕಡಿಮೆ ಇಲ್ಲದಂತೆ ಸಾಧನೆ ಮಾಡ್ತಾ ಇದೆ. ಸೊ ಕಳೆದ 5-6 ವರ್ಷದಿಂದ ಕಾಲೇಜಿನಿಂದ 2,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಕ್ಯಾಂಪಸ್ ಸಂದರ್ಶನ ಮೂಲಕ ಕೆಲಸ ಪಡೆದುಕೊಂಡಿದ್ದಾರೆ. ಇಲ್ಲಿ ಬರೀ ಬೋಧನೆ ಅಷ್ಟೇ ಅಲ್ಲ, ಬದುಕಿಗೆ ದಾರಿ ತೋರಲಾಗ್ತಾ ಇದೆ ಅಂತ ಹೇಳುತ್ತೆ. ಬೆಂಗಳೂರಿನಿಂದ ದೆಹಲಿಗೆ ಹೊರಟಿದ್ದಂಥ ವಿಮಾನದಲ್ಲಿ ಕುಸಿದು ಬಿದ್ದಂಥ ಪೈಲಟ್ ಕಾಕ್ಪಿಟ್ನಲ್ಲಿ ಕುಸಿದು ಬಿದ್ದಿದ್ದಾರೆ. ಈ ಘಟನೆಯಿಂದಾಗಿ ಏರ್ ಇಂಡಿಯಾ ವಿಮಾನ A12414 ಹಾರಾಟ ವಿಳಂಬ ಆಯಿತು. ನಂತರ ವಿಮಾನಯಾನ ಸಂಸ್ಥೆಯ ಕಾಕ್ಪಿಟ್ ಸಿಬ್ಬಂದಿಯ ಮತ್ತೊಬ್ಬ ಸದಸ್ಯರಿಂದ ವಿಮಾನ ಹಾರಾಟ ನಡೆಸಲಾಯಿತು. ಇದರಿಂದ ದುರಂತವೊಂದು ತಪ್ಪಿದಂತೆ ಆಗಿದೆಯಂತೆ.